ಪರ್ಸನಲಿ ವಿನಯ್ ನನಗೆ ಆ್ಯಕ್ಟರ್ ಆಗಿ ಅನ್ನೋಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಮನಸ್ಸಿನ ಮುಗ್ಧ ಮನಸ್ಸಿನ ಯುವಕನಾಗಿ ನನಗೆ ತುಂಬ ಇಷ್ಟ ಯಾವಾಗಲೂ. ಸೊ ಹಂಗಾಗಿ ನನಗೆ ಫೀಲ್ ಆಗತ್ತೆ ಸೀನ್ಗಳು ನೋಡಿದಾಗ, ನಾನು ಡೈರೆಕ್ಟ್ ಮಾಡಿದಾಗಲೂ ಅನಿಸ್ತಿತ್ತು. ಅಂದರೆ ತುಂಬ ಕ್ಲೋಸ್ ಸಂಬಂಧ ಇದ್ದಾಗ, ನಾವು ಒಬ್ಬ ಆಡಿಯನ್ನಾಗಿ ನೋಡಿದಾಗ, ಅವ್ರು ಬೈಸ್ಕೊಂಡಾಗ, ಇನ್ನೊಬ್ಬರು ಹೊಡೆದಾಗ ಅದು ಫೀಲ್ ಆಗತ್ತೆ ನಮಗೆ. ನಮ್ಮ ಪ್ರೀತಿ, ನಾವು ಪ್ರೀತಿ ಮಾಡೋರಿಗೆ ಇಷ್ಟೆಲ್ಲ ನೋವು ಕೊಡ್ತಾರಲ್ಲ, ನಾವು ಕೊಡ್ತೀವಲ್ಲ. ಮೊದಲನೇದಾಗಿ ನಿರ್ಮಾಣ ಸಂಸ್ಥೆ ತ್ರಿಮೂರ್ತಿಗಳು ಈ ಕನ್ನಡ ಸಿನಿಮಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದೆ ನಿಂತು ಕನ್ನಡ ಸಿನಿಮಾಕ್ಕೆ ತಾವು ಕೊಡ್ತಿರುವಂಥ ಗೌರವ, ಬೆಲೆಗೆ ಹ್ಯಾಟ್ಸ್ ಆಫ್ ಸರ್. ಯಾಕಂದರೆ ಸಿನಿಮಾ ಮಾಡೋಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಇಂಥ ಸಂದರ್ಭದಲ್ಲಿ ತಾವು 3 ಜನ ನಿಂತು ಬಂದಿರೋದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ನಿಮ್ಮ ಸಂಸ್ಥೆಯಲ್ಲಿ ಇದೇ ಥರದ ಕನ್ನಡ ಸಿನಿಮಾಗಳು ತುಂಬ ಹೆಚ್ಚಿಗೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಬರಲಿ ಅಂತ ನಾನು ಕೂಡ ಕೇಳ್ಕೋತೀನಿ. ನನಗಷ್ಟೇ ಪ್ರಾಮಾಣಿಕವಾಗಿ ಹೇಳಬೇಕು ಅನ್ಸೋದು ತಮ್ಮಗಳ ಮೇಲೆ. ನೋಡಿ, ಈ ಪರಿಸ್ಥಿತಿ ಕೆಟ್ಟಾಗ ಯಾರೋ ಒಬ್ಬರು ಕೈ ಹಿಡಿತಾರೆ ಅನ್ನೋದಕ್ಕೆ ತಾವು 3 ಜನ ಸಾಕ್ಷಿಯಾಗಿದ್ದಾರೆ ಇವತ್ತು. ನನಗದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿ, ಗ್ರಾಮಾಯಣ ಆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದೇ ಕಷ್ಟ ಇವತ್ತು. ನಮ್ಗೆ ಎಷ್ಟೋ ಗೊತ್ತಿದ್ರು ನಾವು ಹಳ್ಳಿಯವರಲ್ಲ ಅಂತ ಹೇಳೋ ಕೆಲವರು ಇದ್ದಾರೆ, ಕೆಲವರು ನಮಗೆ ಈ ಹಳ್ಳಿನೇ ಗೊತ್ತಿಲ್ಲ ಅನ್ನೋರಿದ್ದಾರೆ. ಹಂಗೆ ಇಷ್ಟು ದೊಡ್ಡ ಸಂಸ್ಥೆಯವರಾದರೂ ಕೂಡ ಈ ಒಂದು ಗ್ರಾಮಾಯಣ ಅನ್ನೋ ಒಂದು ಕತೆಗೆ ತಾವು ನಿರ್ಮಾಣ ಮಾಡಿರೋದೇ ತುಂಬ ಹೆಮ್ಮೆಯ ವಿಷಯ ನಮಗದು. ಸೊ ಹಾಗಾಗಿ ತಮ್ಗೆ ಒಳ್ಳೆಯದಾಗಲಿ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲೋದ ಅವನು ನನಗೆ ತುಂಬ ಹಳೆ ಸ್ನೇಹಿತ. ನಾನು ಚಿಕ್ಕ ಸೂರಿ ಅಂತ ಕರಿತಾ ಇದ್ದೆ. ಸ್ವಲ್ಪ ಸೂರಿಗೆ ಡೂಪ್ಲಿಕೇಟ್ ಡಬಲ್ ಸೂರಿ ಥರ ಇದ್ದಾನೆ ನೋಡಿ ಈ ಕಡೆ ಪಾಪ. ಅಂದರೆ ನಾನು ಪ್ರೀತಿಯಿಂದ ಅವಾಗಲಿಂದ ತುಂಬ ಯಂಗ್ ಸ್ಟ್ರಗ್ಲಿಂಗ್ ಡೇಸಿಂದ ನೋಡಿದ್ದೀನಿ. ಅವಾಗಲಿಂದ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಮನುಷ್ಯ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್. ಒಂದು ಕಡೆ ನಿಲ್ಲದೇ ಇಲ್ಲ, ಭೂಚಕ್ರ ಥರ ತಿರುಗ್ತಾ ಇರ್ತಾನೆ ಗಿರ್ರ ಅಂತ ಅಲ್ಲಿ ಇಲ್ಲಿ. ಆ ತಾಳ್ಮೆಗೆ ಮೆಚ್ಚಬೇಕು. ಆ 8 ವರ್ಷದ ತಾಳ್ಮೆ, ಅದು ನಮಗೆ ಗೊತ್ತು. ಆ ತಾಳ್ಮೆಯಿಂದ ಅನುಭವಿಸಿ ಕೆಲಸ ಮಾಡೋದಕ್ಕೆ ಅದಕ್ಕೆ ಗೊತ್ತಿಲ್ಲ, ಅದಕ್ಕೊಂದು ಬೇರೆ ಶಕ್ತಿ ಬೇಕು. ಹಾಗಾಗಿ ಒಂದು ಒಳ್ಳೆ ವಿಷಯನ ಆಯ್ಕೆ ಮಾಡಿಕೊಂಡು ಇಷ್ಟು ತಾಳ್ಮೆಯಿಂದ ನಿಂತು ಒಂದು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಿರೋದೇ ತುಂಬ ಹೆಮ್ಮೆಯ ವಿಷಯ. ಅಂದರೆ ಕಷ್ಟಪಡೋರ ಹಿಂದೆ ಯಾವಾಗಲೂ ಒಂದು ದೊಡ್ಡ ಯಶಸ್ಸಿರುತ್ತೆ ಅನ್ನೋಕ್ಕೆ ಒಂದು ಕಾರಣ. ಒಳ್ಳೆಯದಾಗಲಿ ನಿನಗೆ. ನಾವು ಯಾವಾಗಲೂ ರೇಗಿಸಿದೆ ಅರುಣನ. ಸೂರಿ ಕೇಳ್ತಾ ಇದ್ದೆ, ಸೂರಿ ಏನು ಸಮಾಚಾರ, ನಿನ್ನ ಥರ ಇವನಲ್ಲ ಇವನು ಅಂತ. ಅವಾಗ ಸ್ವಲ್ಪ ಸಣ್ಣಗಿದ್ದ. ಒಳ್ಳೆಯದಾಗಲಿ, ಇನ್ನೂ ಹೆಚ್ಚೆಚ್ಚಿಗೆ ಕತೆಗಳು ಮಾಡಿ ಎಲ್ರಿಗೂ ಅವಕಾಶ ಕೊಡಬೇಕು. ಯಾರು ಗೊತ್ತಪ್ಪ, ನಾವು ಹಂಗೆಲ್ಲ ಇದು ಮಾಡೋಂಗಿಲ್ಲ. ಈ ಸಿನಿಮಾ ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗ್ಬೋದು. ಆಗಲಿ ಅಲ್ವಾ? ಯಾರಿಗೂ ಗೊತ್ತಿಲ್ಲ, ಅದು ಫಾರ್ಮುಲಾನೇ ಗೊತ್ತಿಲ್ಲ. ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅನ್ನೋದಕ್ಕೆ. ಅದೆಲ್ಲ ಗೊತ್ತಿದ್ದರೆ ಇವತ್ತು ಎಲ್ಲ ಸಿನಿಮಾ ಸೂಪರ್ ಹಿಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಂಗಾಗಿ ಈ ಸಿನಿಮಾಗೆ ಒಳ್ಳೇದಾಗಲಿ. ನನ್ನ ಫೇವ್ರೇಟ್ ಆ್ಯಕ್ಟರ್ ಮತ್ತು ಫ್ರೆಂಡ್ನ ಹಾಕ್ಕೊಂಡಿದ್ಯಾ ನೀನು? ನನಗೆ ವಿನಯ್ ತುಂಬ ಇಷ್ಟ ಸರ್. ಅದೇನು ಅಂತ ಗೊತ್ತಿಲ್ಲ, ಗುರು ಬೈಕೊಂತಾರೆ ಏನೋ, ನನ್ನ ಇಷ್ಟ ಇಲ್ವಾ ಅಂತ. ವಿನಯ್ ಗುರು ನೀವು ತುಂಬ ಇಷ್ಟ, ವಿನಯ್ ತುಂಬ ಇಷ್ಟ. ಮತ್ತು ಇಡೀ ತಂಡ ನಾನು ಮಾತಾಡಿದ್ದು ನೋಡಿದೆ. DOP ಸರ್ ಆಗ್ಬೋದು, ಫೈಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅಷ್ಟು ಖುಷಿಯಿಂದ ಕೆಲಸ ಮಾಡಿರೋದು ಒಂದು ಒಳ್ಳೆ ಎನರ್ಜಿ ಕಾಣಿಸ್ತದೆ. ಅರುಣಣ್ಣ ಬೇರೆ ಇದ್ದಾರೆ, ಅವರಿದ್ಮೇಲೆ ಏನೋ ವಿಷಯ ಇರುತ್ತೆ ಅನ್ನೋ ಒಂದು ಇದು ಆಸೆ. ಮತ್ತು 3ನೇ ತಾರೀಕು ನಾನು ಕೂಡ ಸಿನಿಮಾ ನೋಡ್ತೀನಿ ಬಂದು. ಆ್ಯಸ್ ಇಟ್ ಈಸ್ ನಮ್ಮ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ಸತಿ ಮತ್ತೆ ಅನ್ನದಾತರು, ನಿರ್ಮಾಪಕರು ಮತ್ತಷ್ಟು ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಕಲಾವಿದರನ್ನು ಕಾಪಾಡಿ ಅಂತ ಕೇಳ್ಕೊತೀವಿ. ನೀವಿಲ್ಲ ಅಂದರೆ ನಾವಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.